ಇವತ್ತು ಬಿಸಿಬೇಳೆ ಭಾತನ ಹೇಗೆ ಮಾಡೋದು ಅಂತ ನೋಡೋಣ. ಇದರ ಜೊತೆಗೆ ನಾನೊಂದು ಕ್ಯಾರೆಟ್ ಚಟ್ನಿ ಕೂಡ ಇಟ್ಟಿದ್ದೀನಿ ಇಲ್ಲಿ. ಈ ರೆಸಿಪಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೀವು ಚಾನಲಲ್ಲಿ ಚೆಕ್ ಮಾಡ್ಕೋಬೋದು. ಬಿಸಿಬೇಳೆ ಭಾತ್ಗೆ ನಾವಿಲ್ಲಿ ಅಕ್ಕಿ ಹಾಗೆ 3 ಬೇಳೆಯನ್ನು ತೊಗೊಂಡಿದ್ದೀನಿ ನಾನು. ಬೇಳೆ, ಹೆಸರುಬೇಳೆ ಹಾಗೆ ತೊಗರಿಬೇಳೆ, ಈ ಮೂರನ್ನ ಈಕ್ವಲ್ ಪ್ರಪೋರ್ಷನಲ್ಲಿ ತೊಗೊಂಡು ಅದನ್ನು ತೊಳೆದಿಟ್ಕೊಂಡು, ಹಾಗೆ ಅಕ್ಕಿ ಎಷ್ಟಿರುತ್ತೋ ಅದರ ಡಬಲ್ ಆಗಿ ನಾವಿಲ್ಲಿ ನೀರನ್ನು ಹಾಕೊಳ್ಬೇಕು. ಇದಕ್ಕೆ ನಾನು ಕ್ಯಾರೆಟ್, ಆಲೂಗೆಡ್ಡೆ ಮತ್ತು ಬೀನ್ಸ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಬೀನ್ಸ್ ಈಗ ಹಾಕೊಳ್ಳೋದಾಯಿತು. ಈಗ ಇದಕ್ಕೆ ಅರಿಶಿನ, ಜೀರಿಗೆ ಮತ್ತು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಬೇಡ. ಎಣ್ಣೆ ಹಾಕ್ಕೊಂಡ್ರೆ ಉಕ್ಕಿ ಹೊರಗಡೆ ಬರಲ್ಲ ಅಂತಾರೆ, ಅದಕ್ಕೋಸ್ಕರ ನಾವಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ. ಈಗ ಇದನ್ನು 3 ರಿಂದ 4 ವಿಷಲ್ ಮಾಡಿಕೊಂಡ್ರೆ ಸಾಕು. ಇದು ವಿಷಲ್ ಆದ ತಕ್ಷಣ ರೆಡಿಯಾಗುತ್ತೆ. ಹಾಗೆ ಈಗ ನಾವು ಸಪ್ರೇಟಾಗಿ ಒಂದು ಬಾಳೆನ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆ ಹಾಕ್ಕೊಂಡು ಈಗ ಒಗ್ಗರಣೆ ಮಾಡ್ಕೊಂಬೇಡ. ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಕರಿಬೇವು ಹಾಗೆ ಉದ್ದಿನಬೇಳೆ, ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ನಾನೊಂದು ಸ್ವಲ್ಪ ಕಡಲೆಬೇಳೆ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ. ಈಗ ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಇಂಗನ್ನು ಹಾಕೋಬೋದು, ಅಥವಾ ಆಪ್ಷನಲ್, ನೀವು ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಈಗ ಇದಕ್ಕೆ ಈರುಳ್ಳಿ, ಕ್ಯಾಪ್ಸಿಕಮ್ ಹಾಕ್ಕೊಂಡು ಚೆನ್ನಾಗಿ ಸಾಟೆ ಮಾಡ್ಕೊಂಬೇಡ. ನೋಡಿ, ಕ್ಯಾರಮೆಲೈಸ್ ಆಗಬೇಕು ಅಂತಾರಲ್ಲ ಆ ಥರ. ಇದೆಲ್ಲ ಕ್ಯಾರಮೆಲೈಸ್ ಆದ ತಕ್ಷಣ ಇದಕ್ಕೆ ನಾವು ಒಂದು ಮೀಡಿಯಮ್ ಸೈಜ್ ಹೆಚ್ಚಿಟ್ಕೊಂಡಿರೋಂಥ ಟೊಮೆಟೊನ ಹಾಕ್ಕೊಂಬೇಡ. ಅದನ್ನು ಕೂಡ ಕ್ಯಾರಮೆಲೈಸ್ ಮಾಡಿಕೊಂಡು ಈಗ ಇದಕ್ಕೆ ಮಸಾಲೆಗಳನ್ನ ಹಾಕ್ಕೊಂಬೇಡ. ಇದಕ್ಕೆ ಬಿಸಿಬೇಳೆ ಭಾತ್ ಮಸಾಲೆ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಉಪ್ಪು ಹಾಗೆ ಧನಿಯಾ ಪುಡಿ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೇಡ. ಧನಿಯಾ ಪುಡಿ ನಾನು ಆಮೇಲೆ ಹಾಕಿದ್ದೀನಿ. ಮಿಕ್ಸ್ ಮಾಡ್ಕೊಂಬೇಡ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೀಗ ಹುಣಸೆ ಹಣ್ಣನ್ನು ನಾನು ಮೊದಲೇ ನೆನೆ ಹಾಕಿಟ್ಕೊಂಡಿದ್ದೆ, ಅದರ ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ಜ್ಯೂಸ್ ತೆಕ್ಕೊಂಡು ಅದನ್ನು ಹಾಕಿ 1-2 ನಿಮಿಷ ಕುದಿಯೋಕ್ಕೆ ಬೇಡ. ಅದು ಚೆನ್ನಾಗಿ ಕುದ್ದ ತಕ್ಷಣ ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಈಗ ನಾವು ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೀವು ಇದಕ್ಕೆ ನಿಮಗೆ ನೀರು ಬೇಕಾದರೆ ಹಾಕೋಬೋದು. ನಾನು ಇಲ್ಲಿ ಆ್ಯಕ್ಚುಲಿ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಆಡಿಸ್ಕೊಂಡು ಒಂದು 4 ರಿಂದ 5 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಇದನ್ನು ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ಒಗ್ಗರಣೆ ಹಾಕ್ಕೊಂಬೇಡ ಮೇಲಿಂದ. ಇದಕ್ಕೆ ನಾನು ಒಗ್ಗರಣೆಗೆ ಬೇಸಿಕ್ಕಾಗಿ ಒಗ್ಗರಣೆ ಹೇಗೆ ಮಾಡ್ತೀವಲ್ಲ ಹಾಗೆ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ನಮ್ಮ ಬಿಸಿಬೇಳೆ ಭಾತ್ ರೆಡಿ. ನಿಮಗಿಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.